ಹಾಯ್ ಫ್ರೆಂಡ್ಸ್, ಮಸ್ಕರಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಹಲವರ ಬಾಯಿಂದ ನಾವು ಕೇಳ್ತಾ ಇರ್ತೇವೆ, ಈ ಸಲ ನಾನು ತುಂಬ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೇನೆ, ಈ ಬಾರಿಗೆ ಹೇಗಾದರೂ ಸಾಧನೆ ಮಾಡಲೇಬೇಕು, ನಾನು ಖಚಿತವಾಗಿ ಪಾಸ್ ಆಗೇ ಆಗ್ತೀನಿ, ಹೀಗೆ ಹೇಳ್ತಾ ಇರ್ತಾರೆ. ಆದರೆ ಫಲಿತಾಂಶ ಬಂದಾಗ ನಮ್ಮ ಹೆಸರು ಎಲ್ಲೂ ಕಾಣಿಸೋದೇ ಇಲ್ಲ. ಆಗ ಏನೋ ನೋವು, ಬೇಸರ ಉಂಟಾಗುತ್ತೆ. ಅಯ್ಯೋ, ನಾನು ಎಷ್ಟು ಚೆನ್ನಾಗಿ ಪರೀಕ್ಷೆ ಬರೆದಿದ್ದೆ, ಇಷ್ಟು ಪ್ರಯತ್ನ ಪಟ್ಟರು ಕೂಡ ನಾನು ಯಾಕೆ ಪಾಸ್ ಆಗಲಿಲ್ಲ, ಇದು ನನ್ನ ಕರ್ಮನ ಏನು, ನನ್ನ ಜಾತಕನೇ ಹೀಗೆ, ನನ್ನ ಜಾತಕನೇ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ಈ ಥರ ಹೇಳೋದನ್ನು ಕೇಳ್ತಾ ಇರ್ತೇವೆ. ಇಂಥ ಮಾತುಗಳನ್ನು ನೀವು ಹಲವು ಬಾರಿ ಕೇಳ್ತಾನೆ ಇರ್ತೀರ. ಹಲವಾರು ಅಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳೇ ಈ ಥರನ ಅನುಭವಿಸ್ತಾ ಇರ್ತಾರೆ. ಅದೇ ರೀತಿ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇರ್ತೇವೆ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಪ್ರಯತ್ನ ಪಟ್ಟರು, ಶ್ರಮ ಪಟ್ಟರು, ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟರು ಕೂಡ ಸಕ್ಸಸ್ ಮಾತ್ರ ಸಿಗೋದಿಲ್ಲ. ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದು ಪರೀಕ್ಷೆಯಾಗಲಿ, ಉದ್ಯೋಗದಲ್ಲಾಗಲಿ, ಯಾವುದಾದರೂ ಕೆಲಸವಾಗಲಿ ಮಧ್ಯದಲ್ಲಿ ಅದು ನಿಂತು ಹೋಗುತ್ತೆ. ಅದರಲ್ಲಿ ಯಶಸ್ಸು ಸಿಗೋದೇ ಇಲ್ಲ. ಅದು ಗುರುಗ್ರಹ ಬಲಹೀನವಾಗಿದೆ ಅಂತ ಒಂದು ಕಾರಣ ಇರಬಹುದು. ಒಂದೊಂದೇ ಬಾರಿಯಲ್ಲಿ ಸಂತಾನವಿಲ್ಲದಿರುವುದಕ್ಕೂ ಕಾರಣ ಗುರುಗ್ರಹ ಬಲಹೀನವಾಗಿರುವುದೇ ಆಗಿರಬಹುದು. ಗುರುಗ್ರಹ ಯಾವ ಮನೆಗೆ ಹೋಗಿದ್ದಾರೆ, ಎಲ್ಲಿ ನೋಡ್ತಾ ಇರ್ತಾರೆ, ಯಾವ ಗ್ರಹಗಳ ಜೊತೆ ಸೇರ್ತಾರೆ, ಇವೆಲ್ಲಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆಗ ನೀವು ಕೇಳಬಹುದು, ಅಯ್ಯೋ, ಗುರು ಬಲಹೀನವಾಗಿ ಇದ್ದಾರೋ ಅಥವಾ ಬಲವಾಗಿಯೇ ಇದ್ದಾರೋ, ನಾವು ಹೇಗೆ ತಿಳಿಬೇಕು ಇದನ್ನ? ಗುರು ಏನಾದರೂ ಬಲವಾಗಿದ್ದರೆ ಅದನ್ನೇ ಹೇಳಬೇಕಾಗಿಲ್ಲ. ಏಕೆಂದರೆ ಬೃಹಸ್ಪತಿ ಬಲವಾಗಿದ್ದರೆ ಅವರು ಕೀರ್ತಿವಂತರಾಗ್ತಾರೆ. ಯಾವುದೇ ಕೆಲಸ ಮಾಡಿದರೂ ಅವರ ಯಶಸ್ಸು ಸಾಧಿಸ್ತಾರೆ. ಎಲ್ಲಿಗೆ ಹೋದರೂ ಸಕ್ಸಸ್ ಅವರದೇ ಆಗಿರುತ್ತೆ. ಇನ್ನು ಕಡಿಮೆ ಶ್ರಮ ಪಟ್ಟರೂ ಕೂಡ ಅವರಿಗೆ ಚೆನ್ನಾಗಿ ಹೆಸರು ಬರುತ್ತೆ. ಯಶಸ್ಸು ಅವರನ್ನು ಅನುಸರಿಸುತ್ತೆ. ನಾವು ಅಂಥವರನ್ನು ನೋಡಿದಾಗ ಅವರು ಏನೂ ಓದಿಲ್ಲ, ಆದರೆ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ಸಿಕ್ಕಿವೆ ಅಂತ ಆಶ್ಚರ್ಯ ಪಡ್ತೇವೆ. ನಾವು ನೋಡಿದ್ರೆ ಎಷ್ಟು ಕಷ್ಟಪಟ್ಟರೂ ಕೂಡ ಕಡಿಮೆ ಅಂಕಗಳು ಬರ್ತವೆ, ಏನನ್ನೂ ಸಾಧಿಸೋದಕ್ಕೆ ಆಗೋದಿಲ್ಲ, ನಮ್ಮ ಜೀವನವೇನು ಅಂತ ತೋರುತ್ತದೆ. ಅವರು ಬೃಹಸ್ಪತಿ ಬಲವಾಗಿ ಇದ್ದವರು, ನಾವು ಬಲಹೀನವಾಗಿ ಇದ್ದವರು ಅಂತ ಇದರ ಅರ್ಥ. ಹಾಗಾದರೆ ಬೃಹಸ್ಪತಿ ಬಲ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ಮಾಡ್ತಿರುವ ಕೆಲಸಗಳಲ್ಲಿ ಅಡ್ಡಿ ತೊಡೆದು ಯಶಸ್ಸು ತರೋದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ನೀವು ಪ್ರತಿದಿನ ದತ್ತಾತ್ರೇಯ ಸ್ವಾಮಿ ಅವರ ಚರಿತ್ರೆಯನ್ನು ಓದಬೇಕು. ಒಂದು ವೇಳೆ ಅವರ ಚರಿತ್ರೆ ಓದಲು ಸಾಧ್ಯ ಆಗದಿದ್ದರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಬೇಕು. ದಕ್ಷಿಣಾಮೂರ್ತಿ ಸ್ತೋತ್ರ ಪಠನೆ ಮಾಡುವಾಗ ಪಾರ್ವತಿ ಪರಮೇಶ್ವರರಿಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಜೊತೆಗೆ ಪ್ರತಿದಿನ ಆದಿಶಂಕರಾಚಾರ್ಯರ ಚರಿತ್ರೆ ಅಥವಾ ರಾಮಾನುಜಾಚಾರ್ಯರ ಚರಿತ್ರೆ ಅಥವಾ ದತ್ತಾತ್ರೇಯ ಸ್ವಾಮಿಗಳ ಚರಿತ್ರೆ, ನಿಮಗೆ ಯಾರ ಮೇಲೂ ಭಕ್ತಿ ಜಾಸ್ತಿ ಇರುತ್ತೋ ಅವರ ಕತೆ ಓದಿ. ಶ್ರದ್ಧೆಯಿಂದ ಅವರ ಚರಿತ್ರೆ ಓದಿದರೆ ಗುರು ಅನುಗ್ರಹ ನಿಮಗೆ ಸಿಗುತ್ತೆ, ಗುರು ಬಲಶಾಲಿ ಆಗ್ತಾರೆ. ಜೊತೆಗೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಅವರಿಗೆ ಸಂಬಂಧಿಸಿದ ಸ್ತೋತ್ರ ಪಠಿಸಿ. ಹೀಗೆ ಮಾಡಿದರೆ ನಿಮ್ಮ ಜೀವನವೇ ಅದ್ಭುತವಾಗುತ್ತೆ. ಈ ಎಲ್ಲದಕ್ಕೂ ಜೊತೆಗೆ ಪ್ರತಿ ಗುರುವಾರ ಬೇಯಿಸಿದ ಕಡಲೆಕಾಳುಗಳನ್ನು ಯಾರಿಗಾದರೂ ಹಂಚಿ. ಹೀಗೆ ಹಂಚಿದರೆ ಗುರು ಬಲ ಹಾಕ್ತಾರೆ. ನಾವು ನಮ್ಮ ಶ್ರಮವನ್ನು ಸಲ್ಲಿಸಬೇಕು. ಬಲ ಆಗ್ತಾರೆ, ಎಲ್ಲ ಹಾಗೆ ಬರುತ್ತೆ ಅಂತ ಅನ್ಕೋಬಾರ್ದು. ನಮ್ಮ ಶ್ರಮ ಯಾವಾಗಲೂ ಇರಲೇಬೇಕು. ಭಗವಂತನ ಅನುಗ್ರಹಕ್ಕಾಗಿ ಭಗವಂತನ ಪಾದಗಳನ್ನು ಹಿಡಿಬೇಕು. ಆ ಭಾವನೆಯಿಂದ ಮಾಡಿದರೆ ಯಾವ ಕೆಲಸ ಆದರೂ ಕೂಡ ಯಶಸ್ಸು ಕಾಣಬಹುದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಇವೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಆದಿಶಂಕರಾಚಾರ್ಯರು ಕೈಲಾಸ ಗಮನ ಮಾಡಿದ ದಿನ. ಯಾರ ಜಾತಕ ಏನಾದರೂ ಗುರು ಬಲಹೀನ ಆಗಿದ್ರೆ ನೀವು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೂ ಕೂಡ, ಯಾವ ನಿಯಮ ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು
ಪ್ರತಿದಿನ ಶಂಕರ ವಿಜಯ ಓದಲು ಪ್ರಯತ್ನ ಮಾಡಬೇಕು. ಭಕ್ತಿಯಿಂದ ಶ್ರದ್ಧೆಯಿಂದ ಶಂಕರ ವಿಜಯ ಆರಂಭಿಸಿದ್ರೆ ಅದು ಮುಗಿಯುವ ಹೊತ್ತಿಗೆ ನೀವು ಒಂದು ಅದ್ಭುತವನ್ನ ನೋಡ್ತೀರಾ.